ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಾಳೆ ಪ್ರಾರಂಭ ಆಗುತ್ತೆ. ಇವತ್ತು ಎಲ್ಲ ಪಕ್ಷಗಳು ಮನೆ ಮನೆಗೆ ಹೋಗಿ ಮತದಾರರ ಮತ ಕೇಳ್ತಾ ಇದ್ದಾರೆ. ಡೋರ್ ಟು ಡೋರ್ ಕ್ಯಾಂಪೇನ್ ಇವತ್ತು ನಡೀತಾ ಇದೆ. ನಿನ್ನೆನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿತ್ತು. ಕರ್ನಾಟಕದಲ್ಲಿ 14 ಸ್ಥಾನಗಳಿಗೆ ಮೊದಲ ಹಂತದಲ್ಲಿ, ಎರಡನೇ ಹಂತದಲ್ಲಿ ಮತ್ತೆ 14 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಗುತ್ತೆ. ನಾಳೆ 14 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಉಳಿದ 14 ಸ್ಥಾನಗಳಿಗೆ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ. ಈಗ ನಡೆಯಲಿರುವ ಅಂದ್ರೆ ನಾಳೆ ನಡೆಯಲಿರುವ ಮತದಾನದಲ್ಲಿ 14 ಸ್ಥಾನಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಯಾರ ಪರ ಜನರ ಒಲವಿದೆ, ಯಾರ ಪರ ಜನರ ಒಲವಿಲ್ಲ, ಜನರ ವಿಶ್ವಾಸನ ಗಳಿಸೋದಿಕ್ಕೆ ಪಕ್ಷಗಳು ಮಾಡ್ತಾ ಇರೋ ಪ್ಲಾನ್ ಆದ್ರೂ ಏನು, ಅದರಲ್ಲೂ ಇತ್ತೀಚೆಗೆ ರಾಜ್ಯದಲ್ಲಾದ ಘಟನೆಗಳಿಂದಾಗಿ ಅದು ಈ 14 ಕ್ಷೇತ್ರಗಳ ಮೇಲೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರಥಮವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಈ ಕ್ಷೇತ್ರದಿಂದ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ರಿಪೋರ್ಟ್ ಅನ್ನು ಇತ್ತೀಚೆಗೆ ಸರ್ಕಾರಕ್ಕೆ ಸಲ್ಲಿಸಿದಂತಹ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರ ಮಧ್ಯೆ ತೀವ್ರ ಹಣಾಹಣಿಯಂತೂ ಇದೆ. ಆದ್ರೆ ಇದು ಬಿಜೆಪಿಯ ಭದ್ರಕೋಟೆಯಾಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಈ ಹಿಂದೆ ಇದನ್ನ ಶೋಭಾ ಕರಂದ್ಲಾಜೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ನಾನಾ ಕಾರಣಗಳಿಂದ ಅವರನ್ನು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆ ಭಾಗದಲ್ಲಿ ಈ ಬಾರಿ ಮತ್ತೊಮ್ಮೆ ಕಮಲ ಅರಳುತ್ತೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಅಲ್ಲಿ ಮತ್ತೊಮ್ಮೆ ಗೆಲ್ತಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಈ ಬಾರಿ ಹಿಂದೊಮ್ಮೆ ಸಂಸದರಾಗಿದ್ದವರು. ಆದ್ರೆ ಈ ಬಾರಿ ಅವರಿಗೆ ಲಕ್ಕು ಕೈ ಹಿಡಿಯೋದಿಲ್ಲ ಅನ್ನುವ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ, ಈ ಕ್ಷೇತ್ರದಿಂದ ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಇದು ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದ ಈ ಬಾರಿ ಸಹ ಮೋದಿಯ ಅಲೆ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಮತ್ತೊಮ್ಮೆ ಬ್ರಿಜೇಶ್ ಚೌಟಾರೆ ಗೆದ್ದು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕುತೂಹಲ ಕೆರಳಿಸಿರ್ತಕ್ಕಂತಹ ಮತ್ತೊಂದು ಕ್ಷೇತ್ರ ಅಂದ್ರೆ ಮಂಡ್ಯ. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಸ್ಪರ್ಧೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇನಾದ್ರೂ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರೆ ಸೋಲು ಗೆಲುವನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಸ್ವತಃ ಖುದ್ದು ಕುಮಾರಸ್ವಾಮಿ ಅವರೇ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರೋದ್ರಿಂದ ಸುಮಲತಾ ಅವರು ಸಹ ಅವರ ಪರವಾಗಿ ಪ್ರಚಾರ ಮಾಡದೇ ಇರಬಹುದು. ಆದರೆ ಈ ಬಾರಿ ಅವರು ಬಿಜೆಪಿ ಸೇರಿರೋದ್ರಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಕೆಲಸ ಮಾಡಲ್ಲ. ನಾನು ಹೇಳ್ತಾ ಇರೋದು ಬಹಿರಂಗವಾಗಿ. ಅಂತರಂಗದಿಂದ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಬಹಿರಂಗವಾಗಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರಿಂದ ಹೊಡೆತ ಇಲ್ಲ. ಕದನ ಕಣದಲ್ಲಿ ಕುಮಾರಸ್ವಾಮಿ ಅವರು ಮುಂದಿದ್ದಾರೆ. ಈ ಬಾರಿ ಅವರೇ ಗೆಲ್ತಾರೆ ಅನ್ನುವಂತ ರಿಪೋರ್ಟ್ ಇದೆ. ಜೆಡಿಎಸ್ ಗೆ ಸೇರಿದ ಮತ್ತೊಂದು ಕ್ಷೇತ್ರ ಹಾಸನ. ಈ ಬಾರಿಯಲ್ಲಿ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಏನೂ ಹೇಳೋದಕ್ಕಾಗೋದಿಲ್ಲ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಆಗಿದೆ. ಟಫ್ ಫೈಟ್ ಇದೆ. ಕಳೆದ ಬಾರಿ ಹೊಳೆ ನರಸೀಪುರದಲ್ಲಿ HD ರೇವಣ್ಣರಿಗೆ ಇನ್ನೇನು ಸೋತೆ ಬಿಟ್ರು ಅನ್ನುವಷ್ಟರ ಮಟ್ಟಿಗೆ ಫೈಟ್ ಕೊಟ್ಟಿದ್ರು ಶ್ರೇಯಸ್ ಪಟೇಲ್ರು. ಈಗ ಅದೇ ಶ್ರೇಯಸ್ ಪಟೇಲ್ರನ್ನ ಹಾಸನಕ್ಕೆ ಕರೆತಂದು ಕಣಕ್ಕಿಳಿಸಲಾಗಿದೆ. ಶ್ರೇಯಸ್ ಪಟೇಲ್ರ ತಾತ ಈ ಹಿಂದೆ ದೇವೇಗೌಡರನ್ನೇ ಸೋಲಿಸಿದವರು. ಹಿಂದಿನಿಂದಲೂ ಶ್ರೇಯಸ್ ಪಟೇಲ್ರ ಕುಟುಂಬ ಮತ್ತು ದೇವೇಗೌಡರ ಕುಟುಂಬ ರಾಜಕಾರಣದಲ್ಲಿ ಎದುರಾಳಿಗಳು. ಹಾಸನ ಕ್ಷೇತ್ರದಲ್ಲಂತೂ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಈ ಕ್ಷಣದಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು. ಗೆಲುವಿನ ಅಂತರ ಬಹಳ ಕಡಿಮೆ ಇರುತ್ತೆ ಅನ್ನೋದು ಜನರ ಅಭಿಪ್ರಾಯ. ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ಕೇಂದ್ರ. ಸ್ನೇಹಿತರೆ, ಇಲ್ಲಿ PC ಮೋಹನ್ ಅವರು ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಇಲ್ಲಿ ಅವಕಾಶನೇ ಕೊಡ್ತಾ ಇಲ್ಲ. ಕಳೆದ 3 ಬಾರಿಯಿಂದ ಅವರೇ ಗೆದ್ಕೊಂಡು ಬರ್ತಾ ಇದ್ದಾರೆ. 4ನೇ ಬಾರಿ ಸಹ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಅಲ್ಲಿ PC ಮೋಹನ್ ರವರು ಗೆಲ್ತಾರೆ. ಇದು ಜನಾಭಿಪ್ರಾಯ. ಈ ಬಾರಿ ಅಂತರ ಸ್ವಲ್ಪ ಕಡಿಮೆ ಆಗಬಹುದು. ಆದ್ರೆ ಗೆಲುವು ಬಿಜೆಪಿದೆ. PC ಮೋಹನ್ ಮತ್ತೊಮ್ಮೆ ಇಲ್ಲಿಂದ MP ಆಗ್ತಾರೆ ಅಂತಾರೆ ಜನ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ. ಈ ಬಾರಿ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ತೇಜಸ್ವಿ ಸೂರ್ಯರಿಗೆ ಹಾದಿ ಸುಗಮವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೌಮ್ಯ ರೆಡ್ಡಿ ಅವರು ಟಫ್ ಫೈಟ್ ಅಂತೂ ಕೊಡ್ತಾರೆ. ಆದ್ರೆ ಕಡೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯರೇ ಗೆದ್ದು ಬೀಗಲಿದ್ದಾರೆ ಅಂತಾರೆ ಆ ಕ್ಷೇತ್ರದ ಮತದಾರರು. ಸ್ನೇಹಿತರೆ, ನಗರ ಪ್ರದೇಶದ ಜನ ಸಾಮಾನ್ಯವಾಗಿ ಬಿಜೆಪಿಗೆ ವೋಟ್ ಹಾಕೋದು ಜಾಸ್ತಿ. ಅದು ಈ ಚುನಾವಣೆಯಲ್ಲೂ ಮುಂದುವರಿಯುವ ಎಲ್ಲ ಲಕ್ಷಣಗಳಂತೂ ಕಾಣ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರ ಇದು ಬಹಳ ಇಂಟ್ರೆಸ್ಟಿಂಗು. ಶೋಭಾ ಕರಂದ್ಲಾಜೆ ಅವರನ್ನು ಈ ಬಾರಿ ಇಲ್ಲಿಂದ ನಿಲ್ಲಿಸಲಾಗಿದೆ.
ಸದಾನಂದ ಗೌಡ್ರು ಈ ಹಿಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಇದನ್ನ. ಒಂದ್ ಹಂತದಲ್ಲಿ ಸದಾನಂದ ಗೌಡ್ರು ಕಾಂಗ್ರೆಸ್ಗೆ ಹೋಗೇ ಬಿಟ್ರು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಬಿಜೆಪಿ ಅವರು ಅದನ್ನು ಹೇಗೋ ಮ್ಯಾನೇಜ್ ಮಾಡಿ ಸದಾನಂದ ಗೌಡ್ರನ್ನ ಮತ್ತೊಮ್ಮೆ ಬಿಜೆಪಿನಲ್ಲೇ ಉಳಿಸ್ಕೊಂಡ್ರು. ಕಾಂಗ್ರೆಸ್ನವರು ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಗೆಲುವಿನ ಅಂತರ ಕಡಿಮೆ ಆಗುತ್ತೆ. ಆದರೆ ಶೋಭಾ ಕರಂದ್ಲಾಜೆ ಅವರೇ ಈ ಕ್ಷೇತ್ರದಿಂದ ಗೆಲ್ತಾರೆ ಅಂತ ಜನಾಭಿಪ್ರಾಯ ಇದೆ. ಸ್ನೇಹಿತರೆ, ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಇದಂತೂ ಇಡೀ ದೇಶದ ಗಮನನೇ ಸೆಳೆದಿದೆ. ಚನ್ನಪಟ್ಟಣದಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮಾಡುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನವರು ತಮ್ಮ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರನ ಆರಂಭಿಸಿದ್ರು. ಈ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ರಿಗೆ ಎದುರಾಳಿಗಳೇ ಇಲ್ಲ ಅನ್ನುವ ಅಭಿಪ್ರಾಯಗಳು ಈ ಹಿಂದೆ ಕೇಳಿ ಬರ್ತಾ ಇತ್ತು. ಯಾವಾಗ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ರು ಆಗಿನಿಂದ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಚೇಂಜಸ್ ಆಗೋದಕ್ಕೆ ಶುರುವಾಯ್ತು. ಈ ಬಾರಿ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರಿಗೆ ಈಸಿ ಗೋ ಇಲ್ಲ. ಕನಕಪುರ, ಮಾಗಡಿ ಅಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕರೆ ಚನ್ನಪಟ್ಟಣ, ಆರ್ ನಗರದಂತ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ದೊಡ್ಡ ಲೀಡ್ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈ ಕ್ಷಣಕ್ಕೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಗೆಲುವಿನ ಅಂತರ ಬಹಳ ಕಡಿಮೆ ಇರುತ್ತೆ. ಯಾರೇ ಗೆದ್ರು ಕೆಲವೇ ಸಾವಿರದಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅಂತಾರೆ ಈ ಕ್ಷೇತ್ರದ ಜನ. ಮತ್ತೊಂದು ಕ್ಷೇತ್ರ ಚಾಮರಾಜನಗರ. ಇಲ್ಲಿಂದ ಕಾಂಗ್ರೆಸ್ ಹಾಲಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ರನ್ನು ಕಣಕ್ಕಿಳಿಸಿದೆ. ಬಿಜೆಪಿಯಿಂದ ಬಾಲರಾಜು ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಬಿಜೆಪಿಯಿಂದ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು 1500 ವೋಟ್ಗಳ ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ ವಯಸ್ಸಿನ ಕಾರಣ ಕೊಟ್ಟು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿ ತೆಗೆದುಕೊಂಡಿದ್ದಾರೆ. ಅವರ ಪ್ರತಿನಿಧಿಸುವ ಎಂಎಲ್ಎ ಕ್ಷೇತ್ರ ಸಹ ಇದೇ ಚಾಮರಾಜನಗರ ಕ್ಷೇತ್ರದ ಅಂಡರ್ ಅಲ್ಲೇ ಬರುತ್ತೆ. ಈ ಕ್ಷೇತ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ಗೆ ಸೋಲಾದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮುಖಭಂಗ ತರೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಈ ಕ್ಷಣದಲ್ಲಿ ಏನೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆವು ಏಣಿ ಆಟ ನಡೆದೇ ಇದೆ. ಕಡೆ ಕ್ಷಣದಲ್ಲಿ ಯಾರು ಬೇಕಾದ್ರೂ ಗೆದ್ದು ಬೀಗಬಹುದು. ಗೆಲುವಿನ ಅಂತರ ಈ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಇರುತ್ತೆ. ಕಳೆದ ಬಾರಿ ಆದಂತಾದ್ರೂ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ. ಆ ಕಡೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರು, ಇವರು ಕಾಂಗ್ರೆಸ್ ವಕ್ತಾರರು, ಅವರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನವರು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ಇಲ್ಲಿ ವರ್ಕೌಟ್ ಆಗುವ ರೀತಿ ಕಾಣ್ತಾ ಇಲ್ಲ. ಮಹಾರಾಜರಿಗೆ ಜಾತಿ ಮೀರಿದ ಎಲ್ಲ ಜಾತಿ ವರ್ಗದವರ ವೋಟ್ಗಳು ಬೀಳುತ್ತೆ ಅಂತ ಬಿಜೆಪಿ ನಂಬಿಕೊಂಡಿದೆ. ಗ್ರೌಂಡ್ ರಿಪೋರ್ಟ್ ನಲ್ಲೂ ಸಹ ಜನರ ಅಭಿಪ್ರಾಯನೂ ಸಹ ಹೆಚ್ಚು ಕಡಿಮೆ ಅದನ್ನೇ ಹೇಳ್ತಾ ಇದೆ. ನಾವು ಮಹಾರಾಜರಿಗೆ ಗೆಲುವು ಕೊಡ್ತೇವೆ, ಈ ಬಾರಿ ಈ ಕ್ಷೇತ್ರದಿಂದ ಅವರೇ ಗೆಲ್ತಾರೆ ಅನ್ನುವಂತ ಅಭಿಪ್ರಾಯಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಬಿಜೆಪಿಯ ಪಾಲಾಗಲಿದೆ ಮೈಸೂರು ಕೊಡಗು ಕ್ಷೇತ್ರ. ಮುಂದಿನ ಕ್ಷೇತ್ರ ಕೋಲಾರ. ಈ ಕ್ಷೇತ್ರದ ಕತೆ ಅಂತೂ ಬಹಳ ವಿಚಿತ್ರವಾಗಿದೆ. ಅದು ಕಾಂಗ್ರೆಸ್ನಿಂದ ಬಣ ರಾಜಕೀಯ ಬಹಳ ಜೋರಾಗಿದೆ. ಈ ಕಡೆ ಮುನಿಯಪ್ಪ ಅವ್ರದ್ದು ಒಂದು ಬಣ ಆದ್ರೆ ಆ ಕಡೆ ರಮೇಶ್ ಕುಮಾರ್ ಅವ್ರದ್ದು ಒಂದು ಬಣ. ಈ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವರು ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಸಹ ಕಾಂಗ್ರೆಸ್ನ ಒಳ ಜಗಳದಿಂದ ಮುನಿಯಪ್ಪ ಅವರು ಕಾಂಗ್ರೆಸ್ನಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಈ ಬಾರಿ ಅದೇ ರಿಸಲ್ಟ್ ರಿಪೀಟ್ ಆಗೋ ಎಲ್ಲ ಲಕ್ಷಣಗಳು ಇದಾವೆ. ತಮ್ಮ ಸೋಲಿಗೆ ತಾವೇ ಕಾಂಗ್ರೆಸ್ ಪಕ್ಷದವರು ಕಾರಣ ಆಗ್ತಾ ಇದ್ದಾರೆ ಇಲ್ಲಿ ಅನ್ನೋದು ಜನರ ಅಭಿಪ್ರಾಯ. ಈ ಕ್ಷೇತ್ರದಲ್ಲಿ ಜಂಟಿ ಅಭ್ಯರ್ಥಿಯಾಗಿರುವ ಮಲ್ಲೇಶ್ ಬಾಬುರ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಎರಡು ಬಣಗಳ ಮಧ್ಯೆ ಪಾಪ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಬಳಲಿ ಹೋಗಿದ್ದಾರೆ. ಇನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ, ಇಲ್ಲಿ ಮಾಜಿ ಸಚಿವ ಸುಧಾಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸ್ನೇಹಿತರೆ, ಈ ಕ್ಷೇತ್ರದ ಫಲಿತಾಂಶನ ಈ ಕ್ಷಣಕ್ಕೆ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜನರ ಅಭಿಪ್ರಾಯ ಎರಡೂ ಕಡೆಗೂ ಇದೆ. ಟಿ ಸುಧಾಕರ್ ಅವರು ಗೆಲ್ಬೇಕು ಅಂತಾರೆ, ಈ ಕಡೆ ರಕ್ಷಾ ರಾಮಯ್ಯ ಅವರು ಸಹ ಗೆಲ್ಬೇಕು ಅಂತಾರೆ. ಇಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್ ಅಂತೂ ಇದೆ. ಕೊನೆಯ ಕ್ಷಣದವರೆಗೂ, ಅಂದ್ರೆ ಮತ ಎಣಿಕೆಯ ಕೊನೆಯ ಕ್ಷಣದವರೆಗೂ ಮತದಾರರನ್ನು ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರನೂ ಒಂದು. ಹಾಗಾಗಿ ಈ ಕ್ಷಣಕ್ಕೆ ಅಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಚಿತ್ರದುರ್ಗ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಯಡಿಯೂರಪ್ಪ ಅವರ ಬಣದ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ನೀಡಲಾಗಿದೆ. ರಘುಚಂದನ್ ಅವರು ಚಂದ್ರಪ್ಪ ಅವರ ಪುತ್ರ ಇಲ್ಲಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ.
ಈಗ ಒಳಬೇಗುದಿ ಬಿಜೆಪಿನಲ್ಲಿ ಜೋರಾಗಿದೆ. ಬಹಿರಂಗವಾಗಿ ರಘುಚಂದನ್ ಅವರು ನಾನು ಸಪೋರ್ಟ್ ಮಾಡ್ತೀನಿ ಬಿಜೆಪಿ ಅಭ್ಯರ್ಥಿಗೆ ಅಂತ ಹೇಳಿದ್ರು ಸಹ ಒಳೇಟು ಕೊಡುವ ಎಲ್ಲ ಸಾಧ್ಯತೆಗಳು ಇದಾವೆ. ಈ ಕ್ಷಣಕ್ಕೆ ನೋಡಿದ್ರೆ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಅವರಿಗೆ ಒಂದು ಕೈ ಮೇಲಾಗಿದೆ. ಕೊನೆ ಕ್ಷಣದಲ್ಲಿ ಚಂದ್ರಪ್ಪ ಅವರು ಗೆದ್ದು ಬೀಗಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರ, ಇಲ್ಲೂ ಸಹ ಮಾಜಿ ಸಚಿವ ವಿ ಸೋಮಣ್ಣ ಮತ್ತು ಮುದ್ದು ಹನುಮೇಗೌಡರ ನಡುವೆ ಜಟಾಪಟಿ ಇದೆ. ಸ್ನೇಹಿತರೆ, ಸೋಮಣ್ಣ ಅವರ ಗೆಲುವು ಹಾಗೆ ನೋಡಿದ್ರೆ ಮಾಜಿ ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಬೇಕಿಲ್ಲ. ಒಲ್ಲದ ಮನಸ್ಸಿನಿಂದಲೇ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ ಬ್ಯಾಟಿಂಗ್ ಮಾಡಿದ್ರು ಯಡಿಯೂರಪ್ಪನವರು, ಆದ್ರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ಈ ಕ್ಷೇತ್ರದಲ್ಲಿ ಸೋಮಣ್ಣ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ, ಆದ್ರೆ ಫಲಿತಾಂಶ ಏನ್ ಬೇಕಾದ್ರೂ ಬರಬಹುದು. ಕೊನೆಯ ಹಂತದಲ್ಲಿ ಮುದ್ದು ಹನುಮೇಗೌಡರಾದ್ರೂ ಗೆಲ್ಬಹುದು, ಸೋಮಣ್ಣ ಆದ್ರೂ ಗೆಲ್ಬಹುದು, ಆದ್ರೆ ಅಂತರ ಮಾತ್ರ ಬಹಳ ಕಡಿಮೆ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಎಲ್ಲ 14 ಕ್ಷೇತ್ರಗಳ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.